ಜಯ ಸಾವಿನ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಜಯಲಲಿತಾ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಎನ್ಜಿಒ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಎನ್ಜಿಒನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಅನ್ನು ಸಲ್ಲಿಸಲಾಗಿದೆ. ಸಿಬಿಐ ತನಿಖೆ ನಡೆಸಬೇಕು ಅಂತ ಎನ್ಜಿಒ ಆಗ್ರಹಿಸಿದೆ. ಕೆಲ ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದಂತ ತಮಿಳುನಾಡಿನ ಸಿಎಂ ಜಯಲಲಿತಾ ಅವರ ಸಾವು ಅನುಮಾನವಾಗಿದ್ದು ಅದರ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎನ್ಜಿಒ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇದೀಗ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಅನ್ನು ಕೂಡ ಸಲ್ಲಿಸಲಾಗಿದ್ದು ಅವರ ಸಾವು ನಿಗೂಢ ಸಾವಾಗಿದ್ದು ಅದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಎನ್ಜಿಒ ಹೇಳ್ತಾ ಇದೆ. ಎಸ್ ವೀಕ್ಷಕರೇ, ಎನ್ಜಿಒ ಹೇಳ್ದಂತೆ ಇಲ್ಲಿ ಅನುಮಾನ ಕೂಡ ಬಲವಾಗ್ತಾನೆ ಹೋಗುತ್ತೆ. ಯಾಕಂದ್ರೆ ಅವರು ಅಡ್ಮಿಟ್ ಆಗಿ ಸುಮಾರು 2.5 ತಿಂಗಳು ಕಳೆದ್ರೂ ಕೂಡ ಯಾವುದೇ ಮಾಹಿತಿಯನ್ನ ಹಾಸ್ಪಿಟಲ್ನಿಂದ ಇರ್ಬೋದು ಅಥವಾ ಎಐಎಡಿಎಂಕೆ ಪಕ್ಷದ ವತಿಯಿಂದ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎನ್ಜಿಒ ಕೂಡ ಇದೀಗ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಅನ್ನು ಸಲ್ಲಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಜಯಲಲಿತಾ ಸಾವಿನ ಬಗ್ಗೆ ಮತ್ತಷ್ಟು ಅನುಮಾನಗಳು ಬಲಗೊಳ್ತಾನೆ ಇದೆ. ಇದೀಗ ಎನ್ಜಿಒ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ರೂಪಾ, ಜಯಲಲಿತಾ ಸಾವಾದಾಗಿಂದಲೂ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಎನ್ಜಿಒ ಈಗ ಕಳೆದ ಬಾರಿ ಚಿತ್ರನಟಿ ಗೌತಮಿ ಅವರು ಕೂಡ ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದಿದ್ರು. ಇದೀಗ ತಮಿಳುನಾಡಿನ ಚೆನ್ನೈನ ಎನ್ಜಿಒ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಸಲ್ಲಿಸಿದೆ. ಜಯಲಲಿತಾ ಅವರು ಸೆಪ್ಟೆಂಬರ್ 22ರಂದು ವಿಷಮಶೀತ ಜ್ವರ ಮತ್ತು ನಿರ್ಜಲೀಕರಣದಿಂದ ಬಳಲ್ತಾ ಇದ್ದಾಗ ಆಗ ಆಸ್ಪತ್ರೆಗೆ ದಾಖಲಾಗಿದ್ದವರು ಅವರು ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆ ಮತ್ತು ಎಐಎಡಿಎಂಕೆ ಪಕ್ಷ ಎರಡೂ ಕೂಡ ಹೇಳ್ತಾರೆ ಬಂದಿತ್ತು. ಆದ್ರೆ ಸಡನ್ ಆಗಿ ಕೊನೆಗೆ ಡಿಸೆಂಬರ್ 5ರಂದು ಅವರ ಸಾವಿನ ಸುದ್ದಿಯನ್ನು ಕೊಟ್ಟು ಎಲ್ಲೋ ಒಂದ್ ಕಡೆ ಅವರ ಆರೋಗ್ಯದ ಬಗ್ಗೆ ಚಿಕಿತ್ಸೆಯನ್ನ ನೀಡ್ತಾ ಇರೋದ್ರ ಬಗ್ಗೆ ಗೌಪ್ಯವಾಗಿ ಇಡಲಾಗಿದೆ, ಸೀಕ್ರೆಟ್ ಮೇಂಟೈನ್ ಮಾಡಿದೀರಾ ನೀವು, ಅದ್ರ ಬಗ್ಗೆ ಮಾಹಿತಿನ ಬಹಿರಂಗ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಚೆನ್ನೈನ ಎನ್ಜಿಒ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸಿದೆ. ಹಾಗಾಗಿ ಇವರನ್ನೇ ಅಷ್ಟೇ ಅಲ್ಲ, ನಾನು ಆವಾಗಲೇ ಹೇಳಿದಾಗೆ ಬಹುಭಾಷಾ ನಟಿ ಗೌತಮಿ ಕೆಲವು ದಿನಗಳ ಹಿಂದಷ್ಟೇನೆ ಅವರು ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದು ಟ್ವೀಟ್ ಕೂಡ ಮಾಡಿದ್ರು. ಜಯಲಲಿತಾ ಅವರು ಜನರ ನಾಯಕಿ, ತಮಿಳುನಾಡಿನ ಅಮ್ಮ ಅಂತಾನೆ ಬಿಂಬಿತವಾಗಿದ್ರು. ಸೆಪ್ಟೆಂಬರ್ 22ರಿಂದ ಡಿಸೆಂಬರ್ 5ರವರೆಗೂ ನೀವು ಕೂಡ ಆಸ್ಪತ್ರೆ ಆಗ್ಲಿ ಅಥವಾ ಎಐಎಡಿಎಂಕೆ ಪಕ್ಷ ಆಗ್ಲಿ ಅವರನ್ನ ಭೇಟಿಯಾಗೋಕೆ ಯಾವುದೇ ರೀತಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಅವರನ್ನ ಯಾಕೆ ನೀವು ರಹಸ್ಯ ಸ್ಥಳದಲ್ಲಿಟ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದು, ಟ್ರೀಟ್ಮೆಂಟ್ ನ ಪ್ರತಿಯೊಂದು ವರದಿಯನ್ನು ಕೂಡ ಬಹಿರಂಗ ಪಡಿಸಬೇಕು ಅಂತ ಅವರು ಕೂಡ ಆಗ್ರಹಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಎನ್ಜಿಒ ಕೂಡ ಕೇಸ್ನ ಫೈಲ್ ಮಾಡಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜಯಲಲಿತಾ ಸಾವಿನ ಒಂದು ದುಃಖ ಇನ್ನೂ ಮಾಸಿಲ್ಲ. ತಮಿಳುನಾಡಿಗರ ಪಾಲಿಗೆ ಅಮ್ಮ ಆದಂತಹ ಜಯಲಲಿತಾ ಅವರ ಸಾವಿನ ಎಲ್ಲೋ ಒಂದ್ ಕಡೆ ಗೌಪ್ಯತೆ ಆಗ್ತಾ ಇದೆ. ಯಾಕಂದ್ರೆ ಅವರು ಚೇತರಿಕೆಯನ್ನ ಕಾಣ್ತಾನೆ ಇದ್ದಾರೆ ಅಂತೇಳಿ ಎಐಎಡಿಎಂಕೆ ಪಕ್ಷನೂ ಕೂಡ ಹಾಗೂ ಅಪೋಲೋ ಆಸ್ಪತ್ರೆಯ ಏಮ್ಸ್ ವೈದ್ಯರು ಕೂಡ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟರು. ಆ ಒಂದು ಸಮಯದಲ್ಲಿ ಯಾವುದೇ ವ್ಯಕ್ತಿಗಳನ್ನ ಭೇಟಿಯಾಗಿ ಬಿಡದೇ ಇರೋದು ಹಾಗೂ ಅವರ ಆರೋಗ್ಯದ ಬಗ್ಗೆ ಹಾಗೂ ಚಿಕಿತ್ಸೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಬಹಿರಂಗ ಪಡಿಸದೇ ಇರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇವರಷ್ಟೇ ಅಲ್ಲದೆ ಹಿಂದೆ ನಾವು ಗಮನಿಸಬಹುದು, ಜಯಲಲಿತಾ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿರುವಂತಹ ಸಮಯದಲ್ಲಿ ಸಾಮಾಜಿಕ ಕಾರ್ಯಕರ್ತ ಟ್ರಾಫಿಕ್ ರಾಮಸ್ವಾಮಿ ಅನ್ನೋರು ಕೂಡ ಒಂದು ಪಿಐಎಲ್ ಅನ್ನ ಸಲ್ಲಿಸಿದ್ರು ಹೈಕೋರ್ಟ್ ನಲ್ಲಿ. ಅವರ ಆರೋಗ್ಯದ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕು ಅಂತ ಹೇಳಿ ಜಯಲಲಿತಾ ಅವರು ಸತ್ರು ಕೂಡ ಆ ಒಂದು ಸಾವಿನ ಹಿನ್ನೆಲೆಯಲ್ಲಿ ಯಾಕೆ ಅವರ ಅನಾರೋಗ್ಯದ ಬಗ್ಗೆ ಆ ಒಂದು ಟ್ರೀಟ್ಮೆಂಟ್ ಬಗ್ಗೆ ಇನ್ನು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಇನ್ನೂ ಕೂಡ ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆಯಪ್ಪ. ಎಸ್ ಜ್ಯೋತಿ, ಇವಾಗ ಗೌತಮಿ ಅವರು ಪ್ರಧಾನಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ. ಇವಾಗ ಎನ್ಜಿಒ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಎಐಎಡಿಎಂಕೆ ಪಕ್ಷದ ವತಿಯಿಂದ ಇರ್ಬೋದು ಅಥವಾ ಪನ್ನೀರ್ ಸೆಲ್ವಂ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಸದ್ಯ ಈಗ ಏನು ಎನ್ಜಿಒ ಫೈಲ್ ಮಾಡಿದ ಕೇಸ್ನ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಪಕ್ಷ ಇನ್ನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಗೌತಮಿ ಅವರು ಪತ್ರವನ್ನ ಬರೆದಾಗ ಎಐಎಡಿಎಂಕೆ ಕಡ್ಡಿತೂನ್ ಮಾತಾಡ್ದಂಗೆ ಹೇಳಿತ್ತು, ಇಲ್ಲ ನಾವು ಜಯಲಲಿತಾ ಅವರ ಆರೋಗ್ಯದ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಿದ್ವಿ, ಟ್ರಾನ್ಸ್ಪರೆನ್ಸಿ ಇತ್ತು, ಅವರ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೂಡ ನಾವು ನೀಡ್ತಾನೆ ಬಂದಿದ್ದೀವಿ. ಹಾಗೆ ಇದು ನಮ್ಮ ಪಕ್ಷವನ್ನು ಒಡೆಯುವ ಪಿತೂರಿ ಅಂತ ಹೇಳ್ಕೊಂಡು ರಾಜಕೀಯವಾಗಿ ಷಡ್ಯಂತ್ರವನ್ನು ಹೂಡಲಾಗಿದೆ ಅಂತ ಹೇಳಿ ಆಗ ಪ್ರತಿಕ್ರಿಯೆಯನ್ನ ನೀಡಿದ್ರು. ಆದ್ರೆ ಅವ್ರು ಹೇಳ್ತಾ ಬರೋದು ಅಷ್ಟೇ, ಜಯಲಲಿತಾ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನ ನೀಡಿದೀವಿ, ಆ ಚಿಕಿತ್ಸೆ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾನೆ ಇದ್ದೀವಿ ಅಂತ ಹೇಳ್ಕೊಂಡು ಹೇಳ್ತಾನೆ ಇದೆ. ಇದೊಂದು ರಾಜಕೀಯ ಪಿತೂರಿ ಅಂತ ಗೌತಮಿ ಅವರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿದೆ. ಅದೇ ಸದ್ಯ ಎನ್ಜಿಒ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ರೂಪ. ಥ್ಯಾಂಕ್ ಯು ಜ್ಯೋತಿ.